ಕನ್ನಡಿಗರೇ, ಇವತ್ತು ಅಣ್ಣವರ 6ನೇ ದಿನದ ವಿಶೇಷವನ್ನು ಸಂಚಿಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. 201 ಚಿತ್ರಗಳನ್ನು ನಟಿಸಿದ ಅಣ್ಣವರು ನಂತರ ಸ್ವಲ್ಪ ವಿರಾಮ ತಗೊಳ್ಳೋಣ ಅಂತ ಯಾವುದೇ ಚಿತ್ರಗಳು ನಟಿಸದೆ ಮನೆಯಲ್ಲಿದ್ದರು. ಅಣ್ಣವರ ಯಾವುದು ಹೊಸ ಚಿತ್ರಗಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಬೇಸರಗೊಂಡು, ಇದೇನಿದು ಅಣ್ಣವ್ರು ಯಾವ ಪಿಕ್ಚರಲ್ಲೂ ಮಾಡ್ತಾ ಇಲ್ಲ, ನಮಗೇನು ಪಿಕ್ಚರ್ ನೋಡೋ ಸೌಭಾಗ್ಯ ಇಲ್ವಾ ಅಂದ್ಕೊಂಡು ಅಣ್ಣವ್ರ ಅಭಿಮಾನಿಗಳೆಲ್ಲ, ಅದರಲ್ಲೂ ನಮ್ಮ ರಾಜಾಜಿನಗರದ ಖ್ಯಾತ ಪತ್ರಕರ್ತ ಹಾಗೂ ಅಣ್ಣವರ ಅಪ್ಪಟ ಅಭಿಮಾನಿ ಪ್ರವೀಣ್ ಕುಮ್ಮಿ ಅಂತ ಕರೀತಾರೆ ಅವ್ರಿಗೆ, ಅವರು ಮತ್ತು ಅವ್ರ ಸಂಘಟನೆಗಳೆಲ್ಲ ಸೇರಿಕೊಂಡು ಅಣ್ಣವರ ಮನೆ ಮುಂದೆ ಪ್ರತಿಭಟನೆ ಆರಂಭ ಮಾಡಿದ್ರು. ನೀವು ಫಿಲಮಲ್ಲಿ ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಆರಂಭವಾಯಿತು. ಆರಂಭ ಆಗಿದ್ದ ದಿನ ಮಧ್ಯಾಹ್ನ ಅಮ್ಮವರು ಮತ್ತು ರಾಘಣ್ಣ ಬಂದು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರೆ ಏನು ಅಂತೆಲ್ಲ ಕೇಳಿದಾಗ, ಇಲ್ಲ ಅಣ್ಣವ್ರು ಮತ್ತೆ ಫಿಲಮಲ್ಲಿ ಮಾಡಬೇಕು, ಅವ್ರ ಫಿಲಮ್ ಇಲ್ಲದೆ ನಮಗೆ ಬೇಸರ ಆಗಿದೆ, ಹಂಗೆ ಅಂದ್ರು. ಇಲ್ಲಪ್ಪ, ಯಾವ ಕಥೆಗಳು ಸಿಗ್ತಾ ಇಲ್ಲ, ನಾವು ಮಾಡೋಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಅಂತ. ಇಲ್ಲ, ಏನಾದ್ರು ಪರವಾಗಿಲ್ಲ, ನೀವು ಮಾಡಿ ಅಂತ ಬಿಟ್ಟು ಒತ್ತಾಯ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅಮ್ಮವರು ಒಂದು ಮಾತು ಕೊಟ್ಟರು ಅವತ್ತೇ, ಇಲ್ಲಪ್ಪ ಸರಿ ಆಯ್ತು, ಅಣ್ಣವ್ರ ಪಿಕ್ಚರಲ್ಲಿ ಮಾಡ್ತಾ ಇದ್ದಾರೆ, ನೀವು ಈ ಪ್ರತಿಭಟನೆ ಇಲ್ಲಿಯೇ ಕೈ ಬಿಟ್ಬಿಟ್ಟು ಮುಂದೋಗಿ. ಸರಿ ಆಯ್ತು ಅಂದ್ಬಿಟ್ಟು ಆ ಪ್ರತಿಭಟನೆ ಆದ ಒಂದೇ ವಾರದಲ್ಲಿ ಶುಕ್ರವಾರದ ಕನ್ನಡಪ್ರಭ ಪೇಪರಲ್ಲಿ ಜಾಹೀರಾತು ಬಂದೇ ಬಿಡ್ತು, ಅಣ್ಣವ್ರು ಅಭಿನಯಿಸ್ತಾ ಇದ್ದಾರೆ, 202ನೇ ಚಿತ್ರ ಪ್ರೊಡಕ್ಷನ್ ನಂಬರ್ ಅಂತ ಬಂತು. ನಂತರ ಕತೆ ಹುಡುಕಿದ್ರು, ಕತೆ ಸಿಕ್ತು, ಆಯ್ತು, ಶೂಟಿಂಗ್ ಸ್ಟಾರ್ಟ್ ಆಯ್ತು, ಚಿತ್ರ ಹೆಸರು ಇಟ್ಟರು, ಅದೇ ಚಿತ್ರ ಜೀವನ ಚೈತ್ರ. ಫಿಲಮು ಆರಂಭವಾಯಿತು, ಚಿತ್ರೀಕರಣ ಆರಂಭವಾಗಿ ಬಿಡುಗಡೆ ದಿನಾಂಕನೂ ಬಂದೇ ಬಿಡ್ತು. 1992 ಜುಲೈ 30ನೇ ತಾರೀಕು ಚಿತ್ರ ಬಿಡುಗಡೆ ಆಯಿತು. ಅಭಿಮಾನಿಗಳಿಗೆ ರಸದೂತಣ. 15 ದಿನಗಳ ಮೊದಲೇ, ಅಂದರೆ ಜುಲೈ 30 ಪಿಕ್ಚರ್ ರಿಲೀಸು, ಅದಕ್ಕಿಂತ 15 ದಿನಗಳ ಮೊದಲೇ ಚಿತ್ರದ 10 ದಿನಗಳ ಟಿಕೆಟ್ ಶೋಲ್ಡ್ ಔಟ್ ಆಗಿತ್ತು. ಯಾಕೆ ನಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, 15 ದಿನಗಳ ಮೊದಲೇ 10 ದಿನದ ಟಿಕೆಟ್ ಶೋಲ್ಡ್ ಔಟ್. ಇವಾಗ ಹೇಳ್ತಾರೆ, ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ನಂದು 4 ಶೋ ಓಡ್ತು, 5 ಶೋ ಓಡ್ತು, ಮತ್ತೆ 2 ಕಟೌಟ್ ಇಟ್ಟರು, 2 ಥಿಯೇಟರ್ ರಿಲೀಸ್ ಮಾಡಿದ್ರು ಅಂತ. ಅಣ್ಣವರ ಜೀವನ ಚೈತ್ರ ಪಿಕ್ಚರು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರ ಮೆಜೆಸ್ಟಿಕ್ನಲ್ಲಿ, ಹಾಗೆ ಕಪಾಲಿ ಚಿತ್ರಮಂದಿರ, 2 ಚಿತ್ರಮಂದಿರದಲ್ಲೂ ಬಿಡುಗಡೆ ಆಗಿತ್ತು. ಆ 2 ಚಿತ್ರಮಂದಿರಗಳಲ್ಲೂ 10 ದಿನದ ಟಿಕೆಟು 15 ದಿನದ ಮುಂಚೆನೆ ಶೋಲ್ಡ್ ಔಟ್ ಆಗಿತ್ತು. ಈಗಿನ ತರ ಬುಕ್ ಮೇಲೆ ಶೋ ಟಕ್ಕಂತ ಬುಕ್ ಬಿಟ್ರೆ ಎಲ್ಲ ಶೋಲ್ಡ್ ಔಟ್ ಆಗ್ತದೆ. ಆದ್ರೆ ಅವಾಗ ಯಾವಾಗ ಟಿಕೆಟ್ ಕೊಡ್ತಾರೆ ಅಂತಾನೆ ಗೊತ್ತಿದ್ದಿಲ್ಲ. ಟಿಕೆಟ್ ಕೊಡೋಕೆ 2 ದಿನ ಮುಂಚೆ, 1 ದಿನ ಮುಂಚೆ ಥಿಯೇಟರ್ ಮುಂದೆ ಬೋರ್ಡ್ ಹಾಕ್ತಿದ್ರು, ನಾಳೆಯಿಂದ ಟಿಕೆಟ್ ಕೊಡ್ತಿದ್ರು ಅಂತ. ಅಂತ ಟೈಮಲ್ಲೇನೆ 15 ದಿನ ಮುಂಚೆನೆ 10 ದಿನದ ಟಿಕೆಟ್ ಶೋಲ್ಡ್ ಔಟ್ ಆಗಿತ್ತು. ಇದು ಅಣ್ಣವ್ರು 3 ವರ್ಷ ಬಿಟ್ಟು ನಂತರ ಬರ್ತಾ ಇದ್ದ ಚಿತ್ರ. ಅಭಿಮಾನಿಗಳಿಗೆ ಒಂದು ತರ ಕಾತರ. ಜೀವನ ಚೈತ್ರ ಪಿಕ್ಚರು ಮೊದಲ ದಿನ ಬಿಡುಗಡೆ ಆಯಿತು. ಅದ್ಭುತ ಪೂರ್ವ ಯಶಸ್ವಿ ಸಿಕ್ತು. ಯಾವ ತರ ಅಂದ್ರೆ, ಮೆಜೆಸ್ಟಿಕ್ಕಿನಲ್ಲಿ ಮೈಸೂರು ಬ್ಯಾಂಕ್ ಇದೆ ನೋಡಿ, ಮೈಸೂರು ಬ್ಯಾಂಕಿಂದ ಈ ಕಡೆ ನಿಮಗೆ ಅಪರ್ಣ ಥಿಯೇಟರ್ ಹತ್ರ ರೋಡ್ವರೆಗೂ, ಕಪಾಲಿ ರೋಡು, ಎಲ್ಲ ರೋಡಲ್ಲೂ ಜನ ಸಾಗರ. ಯಾರು ಕೇಳಿದ್ರು ಟಿಕೆಟ್ ಇದ್ದವ್ರು ಒಳಗೆ ಹೋಗ್ತಾರೆ, ಟಿಕೆಟ್ ಇಲ್ದವ್ರು 500 1000 ಆದ್ರೂ ಟಿಕೆಟ್ ಕೂಡ ರೆಡಿಯಾಗಿ ನಿಂತ್ಕೊಂಡು ಕಾಯ್ದಾರೆ ಟಿಕೆಟ್ ಬೇಕು ಅಂತ. ಈ ಜೋಗ ಜಲಪಾತದ ನೀರು ಬೀಳ್ತಾ ಇರಲ್ಲ, ಹಂಗ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಷ್ಟು ಜನ, ಎಲ್ಲಿ ನೋಡಿದ್ರು ಜನ. ಪ್ರತಿಯೊಂದು ಬೆಂಗಳೂರಿನ ಪ್ರತಿಯೊಂದು ಚಿತ್ರಮಂದಿರಗಳಲ್ಲೂ 100ಕ್ಕಿಂತ ಮೇಲೆ ಸ್ಟಾರ್ ಮೆರವಣಿಗೆಗಳು ಪ್ರತಿ ಚಿತ್ರಮಂದಿರಗಳಲ್ಲೂ. ಮಲ್ಲೇಶ್ವರಂನ ಗೀತಾಂಜಲಿ, ನವರಂಗು, ಶಾಂತಲಾ ಈಗ ವೀರೇಶ್ ಆಗಿರೋದು, ನರ್ತಕಿ, ಉಮಾ, ಪ್ರತಿ ಚಿತ್ರಮಂದಿರಗಳಲ್ಲೂ 100ಕ್ಕೆ 150 ಸ್ಟಾರ್ಗಳ ಮೆರವಣಿಗೆ, ಕಟೌಟ್ಗಳ ಹಾರ. ಅಭಿಮಾನಿಗಳಿಗೆ ಹಬ್ಬದ ಊಟ. ನರ್ತಕಿ ಚಿತ್ರಮಂದಿರದಲ್ಲಿ ಅಣ್ಣವರು ಕೋರ್ಟ್ ಹಾಕೊಂಡು ಕೈ ಮೇಲೆತ್ತಿರೋ ಕಟೌಟ್ ಇಕ್ಕಿದ್ರು.
ಗೀತಾಂಜಲಿಯಲ್ಲಿ ಅಣ್ಣವರು ಫೈಟಿಂಗ್ ಆಡ್ತಿರೋ ಸೀನ್ ಈ ತರ ಕಟೌಟ್ ಹಿಡ್ಕೊಂಡು ನಿಂತಿರೋ ಸೀನ್, ಕಟೌಟ್ ಫೋಟೋ ಹಾಕಿದ್ರು, ಗ್ಯಾಪ್ ಕಟೌಟ್ಗಳು ಹಾಕಿದ್ರು. ಎಲ್ಲ ಕಡೆ ಹಾರ ಮೆರವಣಿಗೆ. ಗೀತಾಂಜಲಿಯಲ್ಲಿ ದೋಣಿಯಲ್ಲೆಲ್ಲ ಸ್ಟಾರ್ ಮಾಡಿ ಇಟ್ಟಿದ್ರು. ಪಿಕ್ಚರು ತಾರೀಕು ರಿಲೀಸ್ ಗುರುವಾರ, 31 ಶುಕ್ರವಾರ, 1 ಶನಿವಾರ, 2ನೇ ತಾರೀಕು ಭಾನುವಾರ. ಅವತ್ತು ಈ ರಾ ಪ್ರವೀಣ್ ಅವರು ಮತ್ತು ಅವ್ರ ಸಂಗಡಿಗರೆಲ್ಲ ಸೇರ್ಕೊಂಡು ರಾಜಾಜಿನಗರದಿಂದ ಒಂದು ಅದ್ಭುತ ಪೂರ್ವ, ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಆ ತರ ಮೆರವಣಿಗೆ ಯಾರು ಮಾಡಲು ಸಾಧ್ಯ ಇಲ್ಲ, ಮುಂದಕ್ಕೆ ಮಾಡೋಕ್ಕೂ ಆಗಲ್ಲ. ಆ ತರದೊಂದು ಅದ್ಭುತ ಪೂರ್ವದ ಮೆರವಣಿಗೆನ ಮಾಡಿದ್ರು. ರಾಜಾಜಿನಗರದಿಂದ ಹಿಡಿದು ಮೆಜೆಸ್ಟಿಕ್ವರೆಗೂ ಒಂದು ಅದ್ಭುತ ಪೂರ್ವ ಮೆರವಣಿಗೆ. ಆದ್ರೆ ಆ ಮೆರವಣಿಗೆಯಲ್ಲಿ ಒಂದು ಚಿಕ್ಕ ಕಪ್ಪು ಚುಕ್ಕೆ ಬಂದು ಬಿದ್ಬಿಡ್ತು. ಮೆರವಣಿಗೆ ಸಾಕ್ತಾ ಬಂತು. ಮೆರವಣಿಗೆ ನಾಗ್ಪುರ, ರಾಜಾಜಿನಗರದ ನಾಗ್ಪುರದಿಂದ ಮೆರವಣಿಗೆ ಆರಂಭವಾಯಿತು. ಆರಂಭವಾಗಿ ಮಲ್ಲೇಶ್ವರಂ ಸರ್ಕಲ್ ಮೇಲೆ ಬಂದು, ಕಿನೋ ಥಿಯೇಟರ್ ಮೇಲೆ ಬಂದು, ಲಿಂಕ್ ರೋಡ್ ಮೇಲೆ ಬಂದು, ಕಿನೋ ಥಿಯೇಟರ್ ಮೇಲೆ ಬಂದು, ಆನಂದ ಸರ್ಕಲ್ ಮುಖಾಂತರ ಮೆಜೆಸ್ಟಿಕ್ ಹೋಯ್ತು. ಆದರೆ ಕಿನೋ ಥಿಯೇಟರ್ ಹತ್ರ ಬರ್ತಾ 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 ಇರ್ಬೇಕಾದ್ರೆ ಗೊತ್ತಲ್ಲ, ಅಲ್ಲಿ ಸ್ಲಮ್ಮು, ರೈಲ್ವೆ ಬ್ರಿಡ್ಜ್ ಹತ್ರ ಇರೋ ಸ್ಲಮ್ಮು, ಎಲ್ಲ ತಮಿಳವರೇ. ಅಣ್ಣವರ ಮೆರವಣಿಗೆ ಬರ್ತಾ ಇರೋದು ನೋಡಿ ಆ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿದೆ ತಡ. ಇಡೀ ಮೆಜೆಸ್ಟಿಕ್, ಇಡೀ ಬೆಂಗಳೂರು ಕೇವಲ 10 ನಿಮಿಷದಲ್ಲಿ ಬಂದಾಗೋಗಿತ್ತು. ಅಣ್ಣವ್ರ ಅಭಿಮಾನಿಗಳು ಎಲ್ಲಿತ್ತೋ ಕೋಪ ಗೊತ್ತಿಲ್ಲ, ಎಲ್ಲರೂ ರೊಚ್ಚಿಗೆದ್ರು. ಯಾರು ತಮಿಳವ್ರ ಕೈಗೆ ಸಿಗ್ತಾರೆ ಅವ್ರಿಗೆಲ್ಲ ಹೊಡೆದಾಕಲು, ಗುರ್ಸ್ಲಿಗೆಲ್ಲ ಬೆಂಕಿ ಇಟ್ರು. ಸುಮಾರು ಜನ ಸತ್ರ ಅದರಲ್ಲಿ ತಮಿಳವರು. ಅಣ್ಣವ್ರ ಅಭಿಮಾನಿಗಳ ಕೈಗೆ ಯಾರು ಸಿಗ್ತಾವ್ರ ಎಲ್ಲರಿಗೂ ಹೊಡೆದಾಕಲು. ಆ ಮೆರವಣಿಗೆ ಕಲ್ಲು ಬಿದ್ದಿದ್ದೆ ತಡ ಇಡೀ ಬೆಂಗಳೂರು ಬಂದಾಗೋಗಿತ್ತು. ಅಲ್ಲಿದ್ದ ಮೆರವಣಿಗೆಯಲ್ಲಿದ್ದ ಸಾವಿರಾರು ಅಭಿಮಾನಿಗಳಲ್ಲದೆ ಬೇರೆ ಕಡೆ ಇದ್ದ, ಬೆಂಗಳೂರಿನಲ್ಲಿ ಬೇರೆ ಕಡೆ ಇದ್ದ ಅಭಿಮಾನಿಗಳೆಲ್ಲ ವಿಷಯ ಗೊತ್ತಾಗಿ ಎಲ್ಲರೂ ಬಂದ್ಬಿಟ್ರು. ಏನಾಯ್ತು ಅಂತ. ಮೆಜೆಸ್ಟಿಕ್ ಅಂತೂ ನಿಶ್ಶಬ್ದವಾಗೋಯ್ತು. ಇಡೀ ಬೆಂಗಳೂರೇ ಒಂಥರ ಶಬ್ದ ಆಗೋಯ್ತು. ಮೆಜೆಸ್ಟಿಕ್ನಲ್ಲೆಲ್ಲ ಗಲಾಭೆಗಳಾಗಿ ಪೊಲೀಸರು ಲಾಸ್ಟ್ಗೆ ಕರ್ಫ್ಯೂ ಹಾಕಿ ಅಂದು, ಆಮೇಲೆ ಕಂಟ್ರೋಲ್ ತಗೊಂಡು ಪೊಲೀಸರು 6ನೇ ದಿನದಿಂದ ಫಿಲಮು ಮತ್ತೆ ಆರಂಭವಾಯಿತು. ಯಶಸ್ವಿಯಾಗಿ 1 ವರ್ಷ ಚಿತ್ರ ಓಡ್ತು. ಅದ್ಭುತ ಪೂರ್ವವಾಗಿ ಪಿಕ್ಚರ್ ಯಶಸ್ವಿ ಆಯಿತು. ಆ ಮೆರವಣಿಗೆ ಅಂತೂ ನೋಡೋಕೆ 2 ಕಣ್ಣು ಸಾಲದು. ಆ ಥರ ಒಂದು ಅದ್ಭುತ ಪೂರ್ವ ಹೂವಿನ ಪಲ್ಲಕ್ಕಿಯಲ್ಲಿ ಅಣ್ಣವ್ರನ್ನ ಮಾಡಿಸ್ಕೊಂಡು ತಗೊಂಬಂದಿದ್ರು. ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಮೆರವಣಿಗೆ ಮಾಡಿದ್ರು. ಒಂದು ಒಳ್ಳೆ ಚಿತ್ರ. 3 ವರ್ಷದ ನಂತರ ಅಣ್ಣವ್ರು ಬಂದರು. ಆ ಚಿತ್ರ ಯಶಸ್ವಿ ಹೆಂಗಾಗಿತ್ತು ಅಂದರೆ ಒಂದು ರೋಮಾಂಚನ, ಅದು ಹೇಳೋಗೆ ಇಲ್ಲ ಆಗಿತ್ತು. ಆಮೇಲೆ ಆ ಚಿತ್ರದಿಂದ ಒಂದು ಸಾಮಾಜಿಕ ಪರಿಣಾಮ ಕರ್ನಾಟಕದ ಮೇಲೆ ಬಿತ್ತು. ಏನು ಆ ಪರಿಣಾಮ? ಆ ಚಿತ್ರದಲ್ಲಿ ಸಾರಾಯಿ ನಿಷೇಧನ ಮಾಡಬೇಕಂತ ಅಣ್ಣವರು, ಆ ಹಳ್ಳಿನೇ ಇಡೀ ದೇಶಕ್ಕೆ ಮಾದರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣವ್ರು ಇದ್ದಂಥ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೂ ಹಳ್ಳಿಲೂ ಸಾರಾಯಿನ ಮುಟ್ತಿದ್ದಿಲ್ಲ. ಹಾಗೆ ಅದನ್ನೇ ಚಿತ್ರವನ್ನು ನೋಡಿದಂಥ ಅಭಿಮಾನಿಗಳು ಎಷ್ಟೋ ಹಳ್ಳಿಗಳಲ್ಲಿ ಸಾರಾಯಿ ನಿಷೇಧನ ಮಾಡಿದ್ರು. ಅಭಿಮಾನಿಗಳು ಸಾರಾಯಿ ಅಂಗಡಿಗೆ ಹೋಗಿ ಸಾರಾಯಿ ಅಂಗಡಿನ ಮುಚ್ಚು ಅಂತ ಗಲಾಟೆ ಮಾಡಿದ್ರು. ಅಣ್ಣವರಲ್ಲಿ ಸಾರಾಯಿ ಮುಚ್ಚು ಅಂತ, ಇದು ಕುಡಿಬೇಡ ಅಂತ ಹೇಳ್ತಿದ್ರೆ, ನೀವು ಅಂಗಡಿ ತೆಗಿತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಎಷ್ಟೋ ಹಳ್ಳಿಗಳಲ್ಲಿ ಅಣ್ಣವರ ಅಭಿಮಾನಿಗಳು ಹೋಗಿ ಸಾರಾಯಿ ಅಂಗಡಿ ಮುಚ್ಚಿಸಿದ್ರು. ಇದರಿಂದ ಒಂದು ಸಾಮಾಜಿಕ ಪರಿಣಾಮ ಬಿತ್ತು. ಕುಡಿತ ಚಟಕ್ಕೆ ಬೀಳಬೇಡಿ, ಒಳ್ಳೆಯವರಾಗಿರಿ ಅಂತ ಹೇಳ್ಬಿಟ್ಟು ಅಣ್ಣವರು ಆ ಚಿತ್ರದಲ್ಲಿ ಹೇಳಿದ್ರಲ್ಲ, ಅದನ್ನ ಅಭಿಮಾನಿಗಳು ಪಾಲಿಸಿದ್ರು. ಎಷ್ಟೋ ಹಳ್ಳಿಗಳಲ್ಲಿ, ಸುಮಾರು ಒಂದು 70-80 ಹಳ್ಳಿಗಳಲ್ಲಿ 92ನೇ ಇಸ್ವಿಯಲ್ಲಿ ಸಾರಾಯಿ ನಿಷೇಧ ಆಯಿತು. ಹಳ್ಳಿಗಳಲ್ಲಿ ಒಂದು ಹಳ್ಳಿಯಲ್ಲೂ ನಿಮ್ಗೆ ಎಣ್ಣೆನೇ ಸಿಗ್ತಿದ್ದಿಲ್ಲ. ಆ ಥರ ಒಂದು ಸಾಮಾಜಿಕ ಪರಿಣಾಮ ಚಿತ್ರ ಬಿಟ್ಟು. ಚಿತ್ರ ಯಶಸ್ವಿ ಆಗೋಯ್ತು. ಆಮೇಲೆ ಆ ಚಿತ್ರಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಬರಬೇಕು, ನ್ಯಾಷನಲ್ ಅವಾರ್ಡ್ ಕೊಡ್ಲೇಬೇಕು ಅಣ್ಣವ್ರಿಗೆ ಅಂತ ಹೇಳ್ಬಿಟ್ಟು ಪಾರ್ವತಮ್ಮವರು ಆ ಚಿತ್ರನ ಕೇಂದ್ರಕ್ಕೆ ಕಳಿಸಿದ್ರು. ಇದಕ್ಕೆ ನ್ಯಾಷನಲ್ ಅವಾರ್ಡ್ ತರ ಬರಲಿ ಅಂತ. ಆದ್ರೆ ಅದು ಚಿತ್ರ ಬಿಡುಗಡೆ ಒಂದು 6 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಕಾವೇರಿ ಗಲಾಟೆಯಾಗಿ ಸುಮಾರು ಎಷ್ಟೋ ಜನ ತಮಿಳವರು ಸತ್ತರು, ಎಷ್ಟೋ ಜನ ತಮಿಳವರು ಓಡೋದ್ರು ಬೆಂಗಳೂರು ಬಿಟ್ಟು. 1 ತಿಂಗಳು ಬೆಂಗಳೂರು ಕರ್ಫ್ಯೂ ಆಗಿ ಗಲಾಟೆಯಲ್ಲಿತ್ತು. ತಮಿಳವ್ರಿಗೆ ನಾವು ಕನ್ನಡಿಗರು ಹಳ್ಳೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ತುಂಬಾ ಕೋಪದಲ್ಲಿದ್ದರು ತಮಿಳವರು.
ಈ ಚಿತ್ರ ಕೇಂದ್ರ ಸರ್ಕಾರಕ್ಕೆ ಅಂಗಣಕ್ಕೆ ಹೋದಾಗ ಈ ತಮಿಳವ್ರಿಗೆ ಹೊಡೆಯೋಕೆ ಮೇನ್ ಕಾರಣ ಕನ್ನಡಿಗರಿಗೆ ಶಕ್ತಿ ರೂಪವಾಗಿ ನಿಂತಿದ್ದು ಅಣ್ಣವ್ರಂತ ತಮಿಳವ್ರಿಗೆ. ಅಣ್ಣವ್ರು ಹೇಳ್ಬಿಟ್ರೆ ತಮಿಳವ್ರಿಗೆ ಹೊಡೆದ್ಬಿಡ್ತಾರೆ ಕನ್ನಡಿಗರು ಅಂತ ಹೇಳ್ಬಿಟ್ಟು ಅಣ್ಣವ್ರ ಮೇಲೆ ತಮಿಳವ್ರಿಗೆ ಒಂಥರ ಕೋಪ ಇತ್ತು. ಈ ಚಿತ್ರ ಯಾವಾಗ ಕೇಂದ್ರ ಸರ್ಕಾರದ ಅಂಕಣಕ್ಕೆ ಹೋಯ್ತು ಆಗ ತಮಿಳವರು ತಮ್ಮ ರಾಜಕೀಯ ಪ್ರಭಾವದಿಂದ ಅಲ್ಲಿ ಶ್ರೇಷ್ಠ ನಟ ಪ್ರಶಸ್ತಿಗೆ ಕಲ್ಲಾಕರು. ನೀವು ಅವ್ರು ಕೊಡಬಾರ್ದು, ಈ ಚಿತ್ರಕ್ಕೆ ಶ್ರೇಷ್ಠ ನಟ ಕೊಟ್ರೆ ನಾವು ನಿಮ್ಗೆ ಬೆಂಬಲ ಕೊಡಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲೇ ಮೊಟಕುಗೊಳಿಸು. ಅಣ್ಣವರಿಗೆ ಶ್ರೇಷ್ಠ ನಟ ಬರಬಾರ್ದು ಅಂತ ಅವರು ಮಾಡಿ ಆ ಶ್ರೇಷ್ಠ ನಟ ಕೊಡಲೇ ಇಲ್ಲ. ಲಾಸ್ಟ್ಗೆ ಆ ಚಿತ್ರಕ್ಕೆ ಶ್ರೇಷ್ಠ ನಟ ಕೊಡದೇನೆ ಕೇಂದ್ರ ಸರ್ಕಾರ ಅಲ್ಲೂ ಒಂದು ಟರ್ನಿಂಗ್ ಇಟ್ಬಿಟ್ಟು ಆ ಕಡೆ ತಮಿಳವರು ಹೇಳ್ದಂಗೆ ಶ್ರೇಷ್ಠ ನಟ ಕೊಡದೇ ಇರೋ ತರನು ಈ ಕಡೆ ಕನ್ನಡಿಗರು ಇದನ್ನ ಕಳಿಸಿದ್ದಾರೆ, ಇವ್ರಿಗೆ ಒಂದು ಏನಾರ ಸಮಾಧಾನ ಇರ್ಬೇಕು ಅಂದ್ಬಿಟ್ಟು ಅದರಲ್ಲಿ ಒಂದು ಅದ್ಭುತ ಹಾಡಿತ್ತು, ನಾದಮಯ ಹಾಡು. ಆ ಹಾಡಿಗೆ ಶ್ರೇಷ್ಠ ಹಿನ್ನೆಲೆ ಗಾಯಕನ ಪ್ರಶಸ್ತಿ ಕೊಟ್ಟು ಸಮಾಧಾನ ಮಾಡ್ಬಿಟ್ಟು ಈ ಕಡೆ ಇವ್ರನ್ನೂ ಸಮಾಧಾನ ಮಾಡ್ದಂಗೆ ಆ ಕಡೆ ಅವ್ರಿಗೂ ಸಮಾಧಾನ ಮಾಡ್ದಂಗೆ ಕೇಂದ್ರ ಸರ್ಕಾರ ನಡ್ಕೊಳ್ತು. ಆದ್ರೆ ಈ ವಿಷಯ ಅಮ್ಮವ್ರಿಗೆ ನಮಗೆ ಶ್ರೇಷ್ಠ ನಟ ಬೇಕಾಗಿತ್ತು, ಆದ್ರೆ ನೀವು ಕೊಟ್ಟಿದ್ದು ಶ್ರೇಷ್ಠ ಹಿನ್ನೆಲೆ ಗಾಯಕ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಆ ಪ್ರಶಸ್ತಿನ ತಗೊಳ್ಳೋಕೆ ಅಣ್ಣವ್ರು ಹೋಗ್ಲೇ ಇಲ್ಲ. ಶ್ರೇಷ್ಠ ಹಿನ್ನೆಲೆ ಗಾಯಕನ ಪ್ರಶಸ್ತಿ ತಗೊಳ್ಳೋಕೆ ಕೇಂದ್ರ ಸರ್ಕಾರದ ಪ್ರಶಸ್ತಿ ಸಮಾರಂಭಕ್ಕೆ ಅಣ್ಣವ್ರು ಹೋಗ್ಲೇ ಇಲ್ಲ. ಆಮೇಲೆ ಆ ಪ್ರಶಸ್ತಿನ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಣ್ಣವ್ರ ಮನೆಗೆ ತಂದ್ಕೊಟ್ರು. ಆ ಕಾರ್ಯಕ್ರಮಕ್ಕೆ ಅಣ್ಣವ್ರು ಹೋಗಿಲ್ಲ. ಈ ಚಿತ್ರ ಒಂದು ಅದ್ಭುತ ಯಶಸ್ವಿ ಕಂಡು ಇಡೀ ಕನ್ನಡ ನಾಡೇ ಬೆರೆದೋಯ್ತು. ಒಂದು ಅದ್ಭುತವಾದಂತ ಚಿತ್ರ, ಸಾಮಾಜಿಕ ಪರಿಣಾಮ ಬೀರಿದಂತ ಚಿತ್ರ, 1 ವರ್ಷ ಕಾಲ ಪ್ರದರ್ಶನ, ಅದ್ಭುತ ಯಶಸ್ವಿಯನ್ನು ಈ ಚಿತ್ರ ಕಾಣ್ತು. ಇನ್ನೊಂದು ವಿಶೇಷ ಏನ್ ಗೊತ್ತಾ ಸ್ನೇಹಿತರೆ, ಇದು ನನ್ನ ಮೆಚ್ಚಿನ ಚಿತ್ರ. ಇದು ಟಿವಿಯಲ್ಲಿ ಸುಮಾರು ಸಲ ನಾನು ನೋಡ್ಬಿಟ್ಟಿದ್ದೀನಿ. ಈ ಚಿತ್ರನ ಎಷ್ಟು ಸಲ ನೋಡಿದ್ದೀನಿ ನನಗೆ ಜ್ಞಾಪನ ಇಲ್ಲ. ಆದ್ರೆ ಚಿತ್ರಮಂದಿರದಲ್ಲಿ ಮಾತ್ರ ಈ ಚಿತ್ರನ ನಾನು 93 ಸಲ ನೋಡಿದ್ದೀನಿ. 93 ಸಲ ಈ ಚಿತ್ರನ ನಾನು ನೋಡಿದ್ದೀನಿ ಥಿಯೇಟರ್ನಲ್ಲಿ. ಇದು ನನ್ನ ಮೆಚ್ಚಿನ ಚಿತ್ರ. ಆಮೇಲೆ ಈ ಚಿತ್ರಕ್ಕೆ ಅವಾಗ 100 ಟ್ಯಾಕ್ಸ್ ಫ್ರೀ ಬೇರೆ ಕೊಟ್ಟಿದ್ರು. ಆಗಿನ ಕಾಲಕ್ಕೆ ಈ ಚಿತ್ರ 2 ರೂಪಾಯಿನೋ ನಿಮ್ಗೆ ಸೆಕೆಂಡ್ ಕ್ಲಾಸ್ ಏನೋ ಇತ್ತು, ಸೆಕೆಂಡ್ ಕ್ಲಾಸ್ ₹1 ಚಿಲ್ಲರೆ ಗಾಂಧಿ ಕ್ಲಾಸ್ ಇತ್ತು ನರ್ತಕಿ ಚಿತ್ರಮಂದಿರದಲ್ಲಿ. ಮತ್ತೆ ₹3 ಚಿಲ್ಲರೆನೋ ಬಾಲ್ಕನಿ ಇತ್ತು. 100 ಟ್ಯಾಕ್ಸ್ ಕೊಟ್ಟಿದ್ಕೆ, 100 ಟ್ಯಾಕ್ಸ್ ಫ್ರೀ ಕೊಟ್ಟಿದ್ಕೆ ಆ ರೇಟು. ಅದೇ ಇಲ್ಲಾಂದ್ರೆ ₹6, ₹4, ₹5, ₹6 ಚಿಲ್ಲರೆ ಇತ್ತು. ಅದ್ರ ಅರ್ಧ ರೇಟ್ ಮಾಡಿ ಟ್ಯಾಕ್ಸ್ ಫ್ರೀ ಮಾಡಿ ₹2 ಚಿಲ್ಲರೆ ಸೆಕೆಂಡ್ ಕ್ಲಾಸ್ ಇತ್ತು. ನಾನು ಆಗ ಈ ಪಿಕ್ಚರ್ ನರ್ತಕಿ, ಗೀತಾಂಜಲಿ, ನವರಂಗ್, ವೀರೇಶ ಚಿತ್ರಮಂದಿರ ನೋಡಿ ಒಟ್ಟು 93 ಸಲ ಈ ಚಿತ್ರನ ನಾನು ಥಿಯೇಟರ್ ನೋಡಿದ್ದೀನಿ. ಈಗ ಬಿಡಿ ಥಿಯೇಟರ್ ಟಿವಿಯಲ್ಲಂತೂ ಸುಮಾರು ಸಲ ನೋಡ್ಬಿಟ್ಟಿದ್ದೀನಿ. ಟಿವಿಯಲ್ಲಿ ಆಗದಾಗೆಲ್ಲ ನೋಡ್ತಾ ಇರ್ತೀನಿ, ಮತ್ತೆ ನಮ್ಗೆ ಬೇಜಾರಾದ್ರೆ ಯೂಟ್ಯೂಬಲ್ಲೂ ನೋಡ್ತಾ ಇರ್ತೀನಿ. ಇದು ನನ್ನ ಮೆಚ್ಚಿನ ಚಿತ್ರ. ಕನ್ನಡಿಗರೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹೀಗೆ 24ನೇ ತಾರೀಕುವರೆಗೂ ಅಣ್ಣವರ ವಿಶೇಷ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ.